ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಮರಗೆಣಸಿನಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಆರೋಗ್ಯ ಲಾಭಗಳಿದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮರಗೆಣಸು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಸಿಗುವುದು ತುಂಬ ವಿರಳ. ಆದರೆ ಆರೋಗ್ಯಕ್ಕೆ ಅಷ್ಟೇ ಪ್ರಯೋಜನಕಾರಿ ಅಂಶಗಳನ್ನು ನೀಡುವುದು ಒಂದು ನೈಸರ್ಗಿಕ ಆಹಾರ ಪದಾರ್ಥ ಎಂದರೆ ತಪ್ಪಾಗಲಾರದು. ಈಗಂತೂ ಹಲವಾರು ಕಡೆ ಮರಗೆಣಸಿನ ಚಿಪ್ಸ್, ಅದರಲ್ಲಿ ಉಪ್ಪಿನಕಾಯಿ, ಪಲ್ಯ, ಸಾಗು ಹೀಗೆ ಹಲವಾರು ಖಾದ್ಯಗಳನ್ನು ತಯಾರು ಮಾಡಿ ಸೇವನೆ ಮಾಡುವ ಅಭ್ಯಾಸ ಬೆಳೆಸಿಕೊಂಡಿದ್ದಾರೆ. ಕಾಡಿನಲ್ಲಿ ಸಿಗುವ ಗೆಡ್ಡೆ ಗೆಣಸುಗಳಿಗೆ ಮಾದರಿಯಾಗಿ ಮರಗೆಣಸುಗಳು ಇಂದು ನಮ್ಮನ್ನು ಅವುಗಳತ್ತ ಆಕರ್ಷಣೆ ಮಾಡುತ್ತಿವೆ. ಬೇಯಿಸಿದ ನಂತರ ತುಂಬ ರುಚಿಕರವಾಗಿ ಮತ್ತು ಅಷ್ಟೇ ಆರೋಗ್ಯಭರಿತವಾಗಿ ನಮಗೆ ಒಳ್ಳೆಯ ಪ್ರಯೋಜನಗಳನ್ನು ತಂದುಕೊಡುತ್ತವೆ ಎಂದು ಹೇಳಬಹುದು. ಈ ತೂಕ ನಿರ್ವಹಣೆಯಲ್ಲಿ ತುಂಬ ಸಹಾಯಕಾರಿ. ಬಹಳ ದಿನಗಳಿಂದ ತುಂಬ ದಪ್ಪನಾದ ದೇಹ ಹೊಂದಿ ತಮ್ಮ ದೇಹದ ತೂಕವನ್ನು ಕರಗಿಸಲು ಕಷ್ಟಪಡುತ್ತಿರುವ ಮಂದಿಗೆ ಮರಗೆಣಸಿನ ಖಾದ್ಯಗಳು ಸಾಕಷ್ಟು ಪ್ರಯೋಜನಕಾರಿ ಎಂದು ಹೇಳಬಹುದು. ಇದಕ್ಕೆ ಕಾರಣ ಮರಗೆಣಸಿನಲ್ಲಿ ಲಭ್ಯವಿರುವ ಯಥೇಚ್ಛವಾದ ನಾರಿನ ಅಂಶ. ನಿಯಮಿತವಾಗಿ ಮರಗೆಣಸಿನ ಸೇವನೆಯಿಂದ ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸಮಸ್ಯೆಗಳು ಬಗೆಹರಿಯುತ್ತವೆ. ಅತಿ ಮುಖ್ಯವಾಗಿ ಕೆಟ್ಟ ಕೊಬ್ಬಿನ ಅಂಶ ಮತ್ತು ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ನಿವಾರಣೆಯಾಗಿ ದೇಹದಲ್ಲಿ ಅಲ್ಲಲ್ಲಿ ಕಂಡುಬರುವ ಬೊಜ್ಜು ಕಡಿಮೆಯಾಗಿ ಸೇವಿಸಿದ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣವಾಗಿ ದೇಹದ ತೂಕ ಹೆಚ್ಚಾಗುವುದು ನಿಯಂತ್ರಣಕ್ಕೆ ಬರುತ್ತದೆ. ಆಗಾಗ ಆಹಾರ ಸೇವನೆ ಮಾಡಬೇಕು ಎನ್ನುವ ಬಯಕೆ ಕಡಿಮೆಯಾಗಿ ದೇಹದ ತೂಕ ತಗ್ಗುತ್ತದೆ. ಮೈಗ್ರೇನ್, ತಲೆನೋವು ಕ್ರಮೇಣ ಇಲ್ಲವಾಗುತ್ತದೆ. ಮರಗೆಣಸಿನಲ್ಲಿ ವಿಟಮಿನ್ B2 ಮತ್ತು ರಿಬೋಫ್ಲಾವಿನ್ ಅಂಶ ಹೆಚ್ಚಾಗಿದ್ದು ಇದು ಜನರಲ್ಲಿ ತಂದೊಡ್ಡುವ ದೀರ್ಘಕಾಲದ ತಲೆನೋವು ಮತ್ತು ಮೈಗ್ರೇನ್ ಸಮಸ್ಯೆಗಳನ್ನು ದಿನ ಕಳೆದಂತೆ ಕಡಿಮೆಯಾಗಿಸಿ ಕೊನೆಗೆ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತದೆ ಎಂಬ ಮಾತಿದೆ. ತುಂಬ ಜನರಿಗೆ ಆಗಾಗ ಕಾಡುವ ತಲೆನೋವಿನ ಸಮಸ್ಯೆಯಿಂದ ಮರಗೆಣಸು ಸೇವನೆ ಮಾಡಿದಾಗಿನಿಂದ ಪರಿಹಾರ ಸಿಕ್ಕಿದೆ ಎಂದು ಹೇಳುವ ಮಾತುಗಳಿವೆ. ಇದಕ್ಕೆ ಮುಖ್ಯವಾಗಿ ಮರಗೆಣಸಿನ ಎಲೆಗಳು ಅಥವಾ ಬೇರುಗಳು ಮೊದಲು ಚೆನ್ನಾಗಿ ಶುದ್ಧ ಮಾಡಿ ನೀರಿನಲ್ಲಿ ಸುಮಾರು 2 ಗಂಟೆಗಳ ಕಾಲ ನೆನೆ ಹಾಕಿ ನಂತರ ಅದರಿಂದ ಜ್ಯೂಸ್ ತಯಾರಿಸಿ ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ತಲೆನೋವಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಜೀರ್ಣಕ್ರಿಯೆಗೆ ಸಹಾಯಕಾರಿ. ಮೇಲೆ ಹೇಳಿದಂತೆ ಮರಗೆಣಸಿನಲ್ಲಿ ಅತ್ಯಧಿಕ ನಾರಿನ ಅಂಶ ಇರುವುದರಿಂದ ನಮ್ಮ ದೇಹದ ಪ್ರತಿ ಕಾರ್ಯ ಚಟುವಟಿಕೆಯಲ್ಲಿ ನೆರವಾಗುವಂತಹ ಅತ್ಯದ್ಭುತ ಗುಣಲಕ್ಷಣ ಕಂಡುಬರುತ್ತದೆ. ಅಷ್ಟು ಸುಲಭವಾಗಿ ಕರಗದ ನಾರಿನ ಅಂಶ ಇರುವುದರಿಂದ ಮರಗೆಣಸಿನ ಸೇವನೆಯಿಂದ ದೇಹದ ಜೀರ್ಣ ಪ್ರಕ್ರಿಯೆ ಸಾಕಷ್ಟು ಬದಲಾವಣೆ ಕಂಡು ನಾವು ಸೇವಿಸುವ ಆಹಾರದಲ್ಲಿನ ವಿಷಕಾರಿ ಅಂಶಗಳನ್ನು ಕರುಳಿನಲ್ಲಿ ಹೀರಿಕೊಂಡು ಜಠರ ನಾಳದ ಉರಿಯೂತವನ್ನು ಕಡಿಮೆ ಮಾಡಿ ಸೇವಿಸಿದ ಆಹಾರ ಸರಿಯಾದ ಪ್ರಮಾಣದಲ್ಲಿ ಜೀರ್ಣವಾಗುವಂತೆ ಮಾಡುತ್ತದೆ. ಇದರಿಂದ ಗ್ಯಾಸ್ಟ್ರಿಕ್ ಮತ್ತು ಎದೆಯುರಿಯಿಂದ ಬಳಲುತ್ತಿರುವ ಜನರಿಗೆ ತುಂಬ ಪ್ರಯೋಜನಕಾರಿಯಾಗಲಿದೆ. ಬೇದಿ ಸಮಸ್ಯೆಯಿಂದ ಮುಕ್ತಿ. ಮರಗೆಣಸಿನಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳು ಸಾಕಷ್ಟಿವೆ ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ. ಒಂದು ವೇಳೆ ನಿಮಗೆ ಅತಿಸಾರ, ಆಮಶಂಕೆ ಮತ್ತು ಬೇದಿ ರೀತಿಯ ಸಮಸ್ಯೆಗಳು ಇದ್ದಕ್ಕಿದ್ದಂತೆ ಎದುರಾಗಿ ನಿಮ್ಮ ಜೀವನವನ್ನು ಹೈರಾಣಾಗಿಸಿದ್ದರೆ ಮರಗೆಣಸಿನ ಬೇರುಗಳನ್ನು ಚೆನ್ನಾಗಿ ನೀರಿನಲ್ಲಿ ಕುದಿಸಿ ತಯಾರಾಗುವ ಗಂಜಿಯ ರೀತಿಯ ದ್ರವವನ್ನು ಕುಡಿಯಲು ಆಹಾರ ತಜ್ಞರು ಸಲಹೆ ಕೊಡುತ್ತಾರೆ. ಮನೆಯಲ್ಲಿ ಒಂದು ವೇಳೆ ಹಿರಿಯರಿದ್ದರೆ ಅವರು ಅದಾಗಲೇ ಈ ಪದ್ಧತಿಯನ್ನು ಅನುಸರಿಸುವ ಅಭ್ಯಾಸ ಮಾಡಿಕೊಂಡಿರುತ್ತಾರೆ ಮತ್ತು ಕಿರಿಯರಿಗೂ ಸಹ ಇದರ ಬಗ್ಗೆ ಸಲಹೆ ಕೊಡುತ್ತಾರೆ. ಏಕೆಂದರೆ ಮರಗೆಣಸಿನ ನೀರಿನಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸುವಂತಹ ಮತ್ತು ಬೇದಿಯ ಲಕ್ಷಣಗಳನ್ನು ಇಲ್ಲವಾಗಿಸುವ ಗುಣಲಕ್ಷಣಗಳಿವೆ. ಕಣ್ಣಿನ ದೃಷ್ಟಿ ವೃದ್ಧಿಯಾಗುತ್ತದೆ. ಮನುಷ್ಯನಿಗೆ ಕಣ್ಣುಗಳು ಬಹಳ ಮುಖ್ಯ. ಹಾಗಾಗಿ ಕಣ್ಣುಗಳ ಆರೋಗ್ಯ ಕಾಪಾಡಿಕೊಳ್ಳುವುದು ಕೂಡ ಆತನ ಜವಾಬ್ದಾರಿ. ಹಾಗಾಗಿ ಮರಗೆಣಸಿನ ನಿಯಮಿತ ಸೇವನೆಯಿಂದ ಅದರಲ್ಲಿರುವ ಸಾಕಷ್ಟು ಬಗೆಯ ವಿಟಮಿನ್ ಅಂಶಗಳು ಮತ್ತು ಖನಿಜಾಂಶಗಳು ಲಭ್ಯವಾಗಿ ಮುಖ್ಯವಾಗಿ ವಿಟಮಿನ್ ಎ ಅಂಶ ಸಿಕ್ಕಿದಂತಾಗಿ ಕಣ್ಣಿನ ದೃಷ್ಟಿ ಉತ್ತಮಗೊಂಡು ರಾತ್ರಿ ಕುರುಡು ಮತ್ತು ಬೆಳಗಿನ ಸಮಯದಲ್ಲಿ ಕಣ್ಣು ಇದ್ದಕ್ಕಿದ್ದಂತೆ ಮಂಜಾಗುವ ಸಮಸ್ಯೆ ದೂರವಾಗುತ್ತದೆ. ಗಾಯಗಳ ನಿವಾರಣೆಯಲ್ಲಿ ಮರಗೆಣಸು ಮೊದಲು. ನಮಗೆ ಎದುರಾಗುವ ಸಣ್ಣ ಪುಟ್ಟ ತರಚಿದ ಗಾಯಗಳು ಅಥವಾ ಕೆಲವೊಮ್ಮೆ ಎಲ್ಲೋ ಒಂದು ಕಡೆ ಬಿದ್ದು ನಾವೇ ಕೈಕಾಲುಗಳಿಗೆ ಮಾಡಿಕೊಂಡ ಗಾಯಗಳು ಕೇವಲ ಆಸ್ಪತ್ರೆಯ ಔಷಧಿಗಳಿಂದ ಮಾತ್ರ ಗುಣ ಕಾಣುತ್ತದೆ ಎಂಬುದು ತಪ್ಪು. ಮರಗೆಣಸಿನ ಎಲೆಗಳು, ಕಾಂಡ ಮತ್ತು ಬೇರುಗಳು ನಮ್ಮ ದೇಹದ ಮೇಲಿನ ಗಾಯಗಳ ನಿವಾರಣೆಯಲ್ಲಿ ಸಾಕಷ್ಟು ಪ್ರಭಾವ ಬೀರುತ್ತದೆ. ಅದರಲ್ಲೂ ಮರಗೆಣಸಿನ ಗಿಡದ ಬೇರುಗಳು ಅಂದರೆ ಮರಗೆಣಸುಗಳು ಗಾಯಗಳ ನಿವಾರಣೆ ಮಾಡುವುದು ಮಾತ್ರವಲ್ಲದೆ ಇನ್ನಿತರ ಸೋಂಕುಗಳಿಗೆ ಒಳಗಾಗದಂತೆ ಆಂತರಿಕವಾಗಿ ನಮ್ಮ ದೇಹಕ್ಕೆ ರಕ್ಷಣೆ ಕೊಡುತ್ತವೆ.